ಈಗ ನೀವು ಅಂದ ತಕ್ಷಣ ನೀವು ಹಾಕೋ ಕಾಸ್ಟ್ಯೂಮು ತುಂಬಾ ಫಂಕಿ ಆಗಿರುತ್ತೆ. ಈಗ ನಾನು ಕೇಳೋವಾಗ ನೀವು ಹೇಳ್ತಿದ್ರಿ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡ್ಸಕ್ ಹೋಗ್ಬೇಕು ಅಂತ. ಯಾರು ಪ್ಲಾನ್ ಮಾಡ್ತಾರೆ? ಎಷ್ಟು ಒಂದೊಂದು ಕಾಸ್ಟ್ಯೂಮ್ಗೂ ಎಷ್ಟು ಸ್ಪೆಂಡ್ ಆಗುತ್ತೆ? ಬಿಕಾಸ್ ಯಾವಾಗಲೂ ನೀವು ಚೇಂಜ್ ಮಾಡ್ತಾನೆ ಇರಬೇಕು. ಹೇಗೆ ಪ್ಲಾನ್ ಮಾಡ್ಕೋತೀರಾ? ಅಂದರೆ ನನಗೆ ಫಸ್ಟು ಜನ ನಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಾವು ಹೆಂಗೆ ಪ್ರೆಸೆಂಟ್ ಆಗಿದ್ದೀವಿ ಅನ್ನೋದು ಒಂದು ಸ್ವಲ್ಪ ನೋಡ್ತಾರೆ. ಕೆಳಗಡೆಯಿಂದ ಮೇಲ್ಗಂಟ ನೋಡಿದಾಗ ಒಂದು ಒಳ್ಳೆ ಬಟ್ಟೆ ಹಾಕಿದ್ದೀವ ಅನ್ನೋದು ಫಸ್ಟ್ ನೋಡ್ತಾರೆ. ನಾವು ಯಾವ ಕಾರಿಂದ ಇಳಿತೀವಿ ಅನ್ನೋ ನೋಡ್ತಾರೆ, ನಾವು ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದೀವಿ ಅನ್ನೋ ನೋಡ್ತಾರೆ. ಅದಾದಮೇಲೆ ನಮ್ಮನ್ನ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ನಾನು ಪ್ರತಿ ಸರಿನೂ ನಾನು ಎಲ್ಲೇ ಒಂದು ಸ್ಟೋವ್ ಹೋಗ್ಬೇಕಾದ್ರೆ ಇಲ್ಲ ಯಾವುದೋ ಒಂದು ಸ್ಟೇಜ್ ಹೋಗ್ಬೇಕಾದ್ರೆ ಒಂದು ಶರ್ಟ್ ಮೇಲೂ ನಾನು ಕೆಲಸ ಮಾಡ್ತೀನಿ. ನಾನು ಈ ಶರ್ಟ್ ಹಿಂಗೆ ಬರಬೇಕು, ಈ ಡಿಸೈನ್ ಹಿಂಗೆ ಬರಬೇಕು. ಇಲ್ಲ ಇವಾಗ ಯಾವುದೋ ಒಂದು ಶೋಗೆ ಹೋಗ್ತಾ ಇದ್ದೀನಿ ಅನ್ಕೊಳ್ಳಿ, ಅಲ್ಲಿ ಒಂದು ಥೀಮ್ ಇರುತ್ತೆ. ಒಂದು ಲವ್ ರೌಂಡು, ಇಲ್ಲ ಒಂದು ರೊಮ್ಯಾಂಟಿಕ್ ರೌಂಡು, ಇಲ್ಲ ಒಂದು ಮಾಸ್ ರೌಂಡ್, ಯಾವುದೋ ಒಂದು ಇರುತ್ತೆ. ಆ ಒಂದು ರೌಂಡ್ ತಕ್ಕನಂಗೆ ನನಗೆ ಹಿಂಗೆ ಬೇಕು ಕಾಸ್ಟ್ಯೂಮ್ನ ನಾನು ಫಸ್ಟ್ ಒಂದು ತಲೆಯಲ್ಲಿ ಇರುತ್ತೆ. ಈ ಥರ ಮಾಡ್ಬೋದು ಅಂತ ಒಂದಷ್ಟು ಎಲಿಮೆಂಟ್ಸ್ ನನ್ನ ಡಿಸೈನರ್ನ ಕೊಟ್ಟಾಗ ಅವರು ತುಂಬ ಚೆನ್ನಾಗಿ ಅದನ್ನು ಡಿಸೈನ್ ಮಾಡ್ತಾರೆ. ನಾನು ಯಾವತ್ತಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಡಿಸೈನರ್ಗೆ, ಚಂದನ್ ಅಂದ್ಬಿಟ್ಟು. ನೀವೆಲ್ಲರೂ ನೋಡಿರ್ತೀರಾ, ನಾಗರಬಾವಿಲಿ ಅವರ ಒಂದು ಡಿಸೈನರ್ ಶಾಪ್ ಇರೋದು. ಯಾವತ್ತೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಎಷ್ಟೋ 1 ಗಂಟೆಗೆ ನೈಟ್ ಹೇಳಿದ್ರು ಪಾಪ ಬ್ರೋ ಹಿಂಗೆ ಮಾಡೋಣ ಬ್ರೋ ಅಂದಾಗ, ಖಂಡಿತ ಬ್ರೋ ಹಿಂಗೆ ಮಾಡೋಣ, ಇದಕ್ಕಿನ್ನ ಈ ಥರ ಮಾಡೋದು ಸಕ್ಕತ್ತಾಗಿರುತ್ತೆ, ಸಕ್ಕತ್ತಾಗಿ ಕಾಣಿಸ್ತೀರ ನೀವು ಆನ್ ಸ್ಕ್ರೀನಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಯಾವತ್ತೂ ನಾನು ಡಿಸೈನರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಇಷ್ಟರಲ್ಲಿ ಹಾಕಿರೋ ಬಟ್ಟೆ ಪ್ರತಿಯೊಂದು ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ನೀನು ಯಾವ ಥರ ಬಟ್ಟೆ ಹಾಕ್ತಾ ಗುರು, ನೀನೇ ಡಿಸೈನ್ ಮಾಡ್ತಿಲ್ಲ, ಯಾರು ಡಿಸೈನ್ ಮಾಡ್ತಾರೆ ನಿನಗೆ ಅಂತ ಕೇಳ್ತಾ ಇರ್ತಾರೆ. ನಂಗೆ ಆ ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಹಾಕೋ ಬಟ್ಟೆ ನನಗೆ ಯಾರು ಇನ್ನೊಬ್ರು ಬಂದು ಕೇಳಬೇಕು, ಸಕ್ಕತ್ತಾಗಿ ಕಾಣಿಸ್ತಿದೆ ಗುರು ಅನ್ನೋದು. ಅದು ನಾನು ಡಿಸೈನರ್ ಮಾಡೋದು. ನನ್ನ ಡಿಸೈನರ್ ಚಂದನ್ಗೆ ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟಾಗುತ್ತೆ ಒಂದು ಕಾಸ್ಟ್ಯೂಮ್ಗೆ ಒಂದು ಅಂದಾಜು? ನನ್ನ ಡಿಸೈನರ್ ನನ್ನ ಹತ್ರ ಯಾವತ್ತೂ ನಾನು ಕಮರ್ಷಿಯಲ್ ಆಗಿ ಪ್ಲಾನೇ ಮಾಡಿಲ್ಲ. ಅವರು ನಿಮ್ಗೆ ಕಾಸ್ಟ್ಯೂಮ್ ಬೇಕಾ ಬ್ರೋ, ಕಾಸ್ಟ್ಯೂಮ್ ಮಾಡೋಣ ಅಷ್ಟೇ, ದುಡ್ಡು ಮತ್ತೊಂದು ಅವೆಲ್ಲ ಆಮೇಲೆ. ಫಸ್ಟ್ ಕಾಸ್ಟ್ಯೂಮ್ ನೀವು ಚೆನ್ನಾಗಿ ಕಾಣಿಸ್ಬೇಕು. ಆನ್ಸ್ಕ್ರೀನ್ ಹೋಗಿ ನಿಂತ್ಕೊಂಡಾಗ ಎಲ್ಲಿ ಮಾಡಿಸಿದೆ ಅಂತ ಕೇಳಬೇಕು. ನಾರ್ಮಲ್ ಆಗಿ ಎಲ್ಲರ ಥರ ನೀವು ಒಬ್ರು ಕಾಣಿಸ್ಬಾರ್ದು ಅಂತ ಅವ್ರು ಪ್ರತಿ ಸರಿ ಹೇಳ್ತಾ ಇರ್ತಾರೆ. ನಾವು ಒಂದು ಜಾಕೆಟ್ ಸುಮ್ಮನೆ ಒಂದು ಪ್ಲೈನಾಗಿ ಒಂದು ಜಾಕೆಟ್ ತೊಗೊತೀವಿ, ಅದ್ರ ಮೇಲೆ ನಾವೇನು ಸ್ಟಡ್ ಹಾಕ್ಬೇಕಾ, ಒಂದು ಸ್ಟೋನ್ಸ್ ಹಾಕ್ಬೇಕಾ, ಇಲ್ಲಾಂದ್ರೆ ಅದ್ರ ಮೇಲೆ ಏನಾದ್ರು ಒಂದು ಕಲರ್ಸ್ ಏನಾದರೂ ಹಾಕ್ಬೇಕಾ, ಥ್ರೆಡ್ ಹಾಕ್ಬೇಕಾ, ಸಣ್ಣ ಎಲಿಮೆಂಟ್ಸು ತುಂಬ ಮ್ಯಾಟ್ರ್ ಆಗುತ್ತೆ ಸ್ಕ್ರೀನ್ ಮೇಲೆ ನಿಂತಾಗ. ಯಾಕಂದರೆ ನಾರ್ಮಲ್ ಆಗಿ ನಿಂತ್ಕೊಂಡು ನಾರ್ಮಲ್ ಆಗಿ ಹಾಕೊಂಡಾಗಲೂ ಬೇರೆ, ಸ್ಟೇಜ್ ಮೇಲೆ ಆ ಲೈಟಿಂಗ್ಸ್ಗೆ ಬೀಳೋ ಒಂದು ಎಫೆಕ್ಟೇ ಬೇರೆ ಆಗಿರುತ್ತೆ. ಅದೆಲ್ಲ ನಾವು ಪ್ಲಾನ್ ಮಾಡಿ ಒಂದು ಕಾಸ್ಟ್ಯೂಮ್ ಪ್ಲಾನ್ ಮಾಡೋದು. ಬೆಂಗಳೂರಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ನೀವು ಅತಿ ಹೆಚ್ಚು ಹೋಗುವಂಥ ಸ್ಟ್ರೀಟು ಅಥವಾ ಎಲ್ಲಿ ಹೋಗಿ ತಗೊಳ್ತೀರಾ ಅಂತ? ನನಗೆ ಬಟ್ಟೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೋ ಅಲ್ಲಿ ಹೋಗಿ ನಾನು ತೊಗೊತೀನಿ ಅಷ್ಟೇ. ನನಗೆ ಇಷ್ಟೇ ಬ್ರ್ಯಾಂಡೆಡ್ ಹಾಕಬೇಕು, ಇದೇ ಥರ ಇರಬೇಕು, ಮತ್ತೊಂದು ಆ ಥರ ಏನಿಲ್ಲ. ತುಂಬ ಚೆನ್ನಾಗಿದೆಯಾ ಬಟ್ಟೆ, ಹೋಗಿ ತೊಗೊಂಬರ್ತೀನಿ ಅಷ್ಟೇ. ಜಾಸ್ತಿ ಹೋಗುವಂಥ ಪ್ಲೇಸ್ ಆ ಥರ ನನಗೆ ಏನೂ ಇಲ್ಲ. ನಾನು ಎಲ್ಲಿ ಅನಿಸ್ತೋ ಆ ಥರ ಹೋಗಿ ತೊಗೊಂಬರ್ತಾ ಇರ್ತೀನಿ ಅಷ್ಟೇ. ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ, ಇಲ್ಲಿ ಬೇಕಾ ಇಲ್ಲಿ ತೊಗೊತೀನಿ, ಇಲ್ಲಿ ಬೇಕು. ನನಗೆ ನನ್ನ ಹತ್ರ ಅವ್ರ ನಂಬರ್ಸ್ ಇರುತ್ತೆ, ಅವ್ರು ನನ್ನ ಕಾಸ್ಟ್ಯೂಮ್ ಶೇರ್ ಮಾಡ್ತಾನೆ ಇರ್ತಾರೆ. ಈ ಥರ ಬಂದಿದೆ ಅಂತ ಹೋಗಿ ಒಂದ್ಸಲಿ ಸ್ಟೋರಿಗೆ ವಿಸಿಟ್ ಮಾಡಿ ಹಾಕೊಂಡು ಚೆನ್ನಾಗಿ ಕಾಣಿಸ್ತೀಯ ನನಗೆ ಅಂದ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿದ್ರೆ ಚೆನ್ನಾಗಿ ಅನಿಸಿದ್ರೆ ತೊಗೊಂಬರ್ತೀನಿ ಅಷ್ಟೇ. ಆ ಥರ ಬೇರೆ ಎಂಥದ್ದು ಇಲ್ಲ.